ಅಶ್ವಿನಿ, ದೇವಸ್ಥಾನಕ್ಕೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಅದು ಹುಂಡಿ ಹಣ, ಆನಂತರ ಮತ್ತೊಂದು ಮಗದೊಂದು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ, ಆದಾಯ ಬರುತ್ತೆ ದೇವಸ್ಥಾನಕ್ಕೆ. ನಾನಾಗ್ಲೇ ಹೇಳಿದೆ 160 ಕೋಟಿ ಅಂತ ಹೇಳಿದೆ. 160 ಕೋಟಿ ಅಲ್ಲ. ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟು ಹಣ ಆದಾಯ ಬರುತ್ತೆ ವಾರ್ಷಿಕವಾಗಿ ಅನ್ನೋದನ್ನ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರೇ ಕುಕ್ಕೆಗೆನೆ 168 ಕೋಟಿ ವಾರ್ಷಿಕವಾಗಿ ಆದಾಯ ಬರುತ್ತೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ 118 ಕೋಟಿ ವಾರ್ಷಿಕ ಆದಾಯ ಬರುತ್ತೆ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ತಾಯಿ ದೇವಸ್ಥಾನಕ್ಕೆ 84 ಕೋಟಿ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ 80 ಕೋಟಿ, ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ 31 ಕೋಟಿ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ 29 ಕೋಟಿ, ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನಕ್ಕೆ 27 ಕೋಟಿ, ಹುಲಿಗಮ್ಮ ದೇವಿ ದೇವಸ್ಥಾನಕ್ಕೆ 19 ಕೋಟಿ ಆದಾಯ ಬರುತ್ತೆ. ಮಂದರ್ತಿ ದುರ್ಗಾ ಪರಮೇಶ್ವರಿ ನಮ್ಮೂರಿನ ದೇವಸ್ಥಾನ, ನಮ್ಮನೆ ಹತ್ರನೇ ದೇವಸ್ಥಾನ ಇದೆ, ಈ ದೇವಸ್ಥಾನಕ್ಕೆ 18 ಕೋಟಿ ಆದಾಯ ಬರುತ್ತೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 14 ಕೋಟಿ, ಬೆಂಗಳೂರು ಬನಶಂಕರಿ ದೇಗುಲಕ್ಕೆ 13 ಕೋಟಿ ಆದಾಯ ಬರುತ್ತೆ. ಎ ಗ್ರೇಡ್ ದೇವಸ್ಥಾನ, ಬಿ ಗ್ರೇಡ್ ದೇವಸ್ಥಾನ, ಸಿ ಗ್ರೇಡ್ ದೇವಸ್ಥಾನ 3 ಹಂತದಲ್ಲಿ ಇದನ್ನು ಆದಾಯದ ಆಧಾರದ ಮೇಲೆ ಗ್ರೇಡ್ ಕೊಟ್ಟಿದ್ದಾರೆ. 205 ಎ ಗ್ರೇಡ್ ದೇವಸ್ಥಾನ ಇದೆ, ವಾರ್ಷಿಕ ಆದಾಯ 25 ಲಕ್ಷಕ್ಕಿಂತ ಹೆಚ್ಚದು. 194 ಬಿ ಗ್ರೇಡ್ ದೇವಸ್ಥಾನಗಳಿದಾವೆ, ಅಲ್ಲಿ 5 ಲಕ್ಷದಿಂದ 25 ಲಕ್ಷದವರೆಗೆ ಆದಾಯದ ಮಿತಿ ಇದೆ. ಇನ್ನು 34,168 ಸಿ ಗ್ರೇಡ್ ದೇವಸ್ಥಾನಗಳು, ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಹೆಚ್ಚಿದೆ. ಇದು ನೋಡಿ 160 ಕೋಟಿ ಅಲ್ಲ, ಒಂದು ದೇವಸ್ಥಾನದೇ 160 ಕೋಟಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿದು 168 ಕೋಟಿ ವಾರ್ಷಿಕವಾಗಿ. ಅಲ್ಲಿಗೆ ಎಷ್ಟಾಯ್ತು? ಈ ಹಣದ ಮೇಲೆ ಕಣ್ಣಿಡೋದಕ್ಕೆ ಅಥವಾ ಈ ದೇವಸ್ಥಾನದ ಹುಂಡಿ ಹಣ ಅಥವಾ ಅಲ್ಲಿನ ಭದ್ರತೆಗಾಗಿ ಈಗ ನಿಯಮಾವಳಿಗಳನ್ನು ಸರ್ಕಾರ ರೂಪಿಸಿದೆ. ಇದು ಅಗತ್ಯವಾಗಿ ಆಗಬೇಕಾಗಿತ್ತು. ಸರ್ಕಾರ ಈಗಾದ್ರೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಆದಂತಹ ಘಟನೆಯ ನಂತರವಾದ್ರೂ ಕೂಡ ರಾಜ್ಯದಲ್ಲಿ ಎಚ್ಚೆತ್ತುಕೊಂಡು ಇಂಥದ್ದೊಂದು ಕ್ರಮವನ್ನ ತೆಗೆದುಕೊಂಡಿದೆ. ರೈಟ್. ಹಾಸನದಿಂದ ಮುರಳಿ ಕರೆ ಮಾಡಿದ್ದಾರೆ, ರಂಜಿತ್ ಮಾತಾಡ್ಸೋಣ. ಮುರಳಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ದೇವಸ್ಥಾನಗಳೇ ಎಷ್ಟು ಸೇಫ್ ಅಂತ ಕೇಳುವಂತ ಪ್ರಶ್ನೆ ಬಂದ್ಬಿಡ್ತಲ್ಲ ಸರ್. ಮನುಷ್ಯ ಅಷ್ಟೊಂದು ಸ್ವಾರ್ಥಿ ಆಗ್ಬಿಟ್ಟಿದ್ದಾನೆ. ಕಳ್ಳತನ ಹೈಟೆಕ್ ಆಗೋಗಿದೆ. ಸಿಸಿಟಿವಿನೇ ಕದ್ದು ಕಳ್ಳತನ ಮಾಡೋದಿದ್ದಾರೆ. ದೇವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಕಳ್ಳತನ ಮಾಡೋರಿದ್ದಾರೆ, ದೇವರನ್ನೇ ಕಳ್ಳತನ ಮಾಡೋರಿದ್ದಾರೆ. ಇಂಥ ಕಳ್ಳರಿಂದ ರಕ್ಷಣೆ ತಗೊಳ್ಳೋದಾದ್ರೂ ಹೇಗೆ, ರಕ್ಷಣೆ ಕೊಡೋದಾದ್ರೂ ಹೇಗೆ ಅಂತ. ರಕ್ಷಣೆ ಅಂದ್ರೆ ಮೇಡಮ್ ಇದೇನ್ ಗೊತ್ತಾ, ಇವರು ಯಾರೋ ಒಬ್ರು ಸಣ್ಣವರೊಬ್ರು ಬಂದು ಕಳ್ತನ ಮಾಡಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಹಿಂದೆ ಏನು ದೊಡ್ಡವ್ರು ಇರ್ತಾರ, ಅವ್ರ ಕಡೆಯವರು ಆಗಿರ್ತಾರೆ, ಇಲ್ಲಾಂದ್ರೆ ಅವ್ರ ಸಪೋರ್ಟ್ ಇಲ್ದಲೆ ಏನು ಮಾಡಕ್ ಆಗಲ್ಲ. ಹಾಗೆ ಈಗ ಇದು ಏನೋ ದುಡ್ಡು ಇದು ಹೇಳಿದ್ರಲ್ಲ, ಕಾಣಿಕೆ ಹುಂಡಿ ದುಡ್ಡು, ನಿಮಗೆ ಇನ್ನೊಂದು ಹೇಳ್ತೀನಿ. ಸಕ್ಕರೆಪಟ್ಟಣದಲ್ಲಿ ತ್ರೇತಾಯುಗದ ದೇವಸ್ಥಾನ, ಸಕುನಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಸರ್ಕಾರ ವಹಿಸ್ಕೊಂಡಿದೆ. ನಮಗೆ ಹೇಳಕ್ ಅವಕಾಶ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಅಭಿವೃದ್ಧಿ ಇಲ್ಲ. ಒಂದು ಹೆಣ್ಮಕ್ಳಿಗೆ ಹೋದ್ರು ಬಟ್ಟೆ ಚೇಂಜ್ ಮಾಡಕ್ ವ್ಯವಸ್ಥೆ ಇಲ್ಲ. ದೇವಸ್ಥಾನದ ಅಭಿವೃದ್ಧಿಗಳು ಆಗ್ತಿಲ್ಲ. ಹೇಗೆ ಇದೆ ಅಂದ್ರೆ ಕಮಿಟಿಯವರಿಗೆ ಅವರು ಒಂದು ಇದಿರ್ಬೇಕು, ಏನಂತಾರೆ, ಅವರು ಒಂದು ಆಸಕ್ತಿ ವಹಿಸಿ ಇದನ್ನ ಇದ್ ಮಾಡ್ಬೇಕು. ದುಡ್ಡುಗಳನ್ನ ಬರೀ ಇವ್ರು ಅವ್ರ ಕದ್ರು ಇವ್ರ ಕದ್ರು ಅಂದ್ರೆ ಕದಿಯ ತನಕ ಇವ್ರು ಏನ್ ಮಾಡ್ತಾ ಇರ್ತಾರೆ? ಅಷ್ಟೊಂದು ದುಡ್ಡಲ್ಲವ. ಅಲ್ಲ, ಹೊರಗಿನ ಕಳ್ಳರಿಂದ ರಕ್ಷಣೆ ಪಡಿಬಹುದು, ಆದ್ರೆ ಒಳಗಿನ ಕಳ್ಳರಿಂದ ರಕ್ಷಣೆ ಪಡೆಯೋದು ಹೇಗೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಅದರಿಂದ ರಕ್ಷಣೆ ಮಾಡಬೇಕಿದೆ. ಆ ರೀತಿ ರಕ್ಷಣೆ ಆದ್ರೆ ಬಹುಶಃ ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ಇನ್ನಿತರ ಕಾರ್ಯಗಳು, ದೇವಸ್ಥಾನದ ಅಭಿವೃದ್ಧಿ ಕೂಡ ಬಹುಶಃ ಸಾಧ್ಯ ಆಗಬಹುದೇನೋ ಅನ್ನುವಂತಹ ನಿರೀಕ್ಷೆ. ಎನಿವೈಸ್, ಧನ್ಯವಾದ ಮುರಳಿ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ದಾವಣಗೆರೆಯಿಂದ ಸಿದ್ದಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ರಂಜಿತ್ ಚಿರವರವರೇ. ನಾವು ನಿಮ್ದು ಎಲ್ಲ ಕಾರ್ಯಕ್ರಮ ನಾವು ಬೆಳಗ್ಗೆ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಸಿದ್ದಪ್ಪ ಅವರೇ. ನಿಮ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ಹೇಳ್ಕೊಡ್ತೀರಿ. ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಹೇಳ್ತೇನ್ರಿ. ಹೇಳಿ ಹೇಳಿ ಹೇಳಿ. ಈಗ ರಾಮ ಮಂದಿರದಲ್ಲಿ ಕಳ್ತನ ಆತಲ್ರಿ, ಇವ್ರಿಗೆ ಯಾರು ಸಣ್ಣವ್ರು ಯಾರು ಮಾಡಿದಾರೆ ಇದ್ರ ಕಳ್ತನ? ಹೌದಲ್ರಿ, ಎಲ್ಲರೂ ದೊಡ್ಡವ್ರು ಇರೋದು. ಹೌದಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದರಿಂದ ಇವರೆಲ್ಲ ನಮ್ಮ ರಾಜ್ಯ ಸರ್ಕಾರ ಮುಜರಾಯಿ ದೇವಸ್ಥಾನಗಳನ್ನ ಸಿಸಿಟಿವಿ ಆಗ್ತವೆ ಅಂತಂದು ಹೇಳ್ತಾರಲ್ರಿ. ಮತ್ತೆ ಈ ಮುಸ್ಲಿಂ ಜನಾಂಗದ ಎಲ್ಲ ಮಸೀದಿಗಳಲ್ಲಿ, ದರ್ಗಾಗಳಲ್ಲಿ ಇವರೆಲ್ಲ ಯಾಕೆ ಹಾಕಂಗಿಲ್ಲ? ಇಲ್ಲಲ್ಲ, ಅವರು ನಮ್ಮ ದೇಶದ ಪ್ರಜೆಗಳಲ್ವಾ? ಅಲ್ಲ, ಹೌದಲ್ರಿ? ನಿಜ ನಿಜ ನಿಜ. ಹೌದು ಹೌದು. ಅಲ್ರಿ, ಇವರೆಲ್ಲ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ, ಮುಜರಾಯಿ ಇಲಾಖೆಗೆ ಸೇರಿದಂತ ದೇವಸ್ಥಾನಗಳಿಗೆ ಸಿಸಿಟಿವಿ ಹಾಕಿ ಕಳ್ತನ ನಿಲ್ಲಿಸ್ತವೆ ಅಂತ ಹೇಳ್ತಾರಲ್ಲ. ಮತ್ತೆ ಈಗ ಅವ್ರ ಮಸೀದಿಗಳಿಗೆ ಅಲ್ಲಿ ಎಲ್ಲ ಮತ್ತೆ ಅಲ್ಲೆಲ್ಲ ದುಡ್ಡಿನ ವ್ಯವಹಾರ ನಡೀತಾ ಇರ್ತದಲ್ಲ ಸರ್? ಹೌದು ಹೌದು. ಅಲ್ಲ, ತಪ್ಪ ಸರಿನಾ ಸರ್ ರಂಜಿತ್ ಸರ್?
ಕ್ರಮ ಅಂತ ಹೇಳಿದ್ರೆ ಎಲ್ಲದಕ್ಕೂ ಆಗ್ಬೇಕು, ಕೇವಲ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಆಗ್ಬಾರ್ದು ಅಂತ ಹೇಳಿ ತಾವು ಹೇಳ್ತಾ ಇದ್ರಿ, ಕರೆಕ್ಟ್ ಅಲ್ರಿ? ಹೌದಾ ಅವರು ನಮ್ಮ ದೇಶದ ಪ್ರಜೆಗಳು ಅವರು. ಹೌದು ಹೌದು ಹೌದು. ಮತ್ತೆ ಅವ್ರ ದುಡ್ಡು ಎಲ್ಲಿ ಹೋಗುತ್ತಾ ಅದು? ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ದರ್ಗಾಗಳು ಅಥವಾ ಚರ್ಚ್ಗಳು ಇನ್ನೊಂದು ಮಗದೊಂದು ಅನ್ನೋ ತಮ್ಮ ವಿಚಾರ ಅಲ್ವಾ? ಹ್ಞೂನ್ರಿ. ಹೌದು ಹೌದು ಹೌದು. ಸರ್ಕಾರ ಇದನ್ನ ಪರಿಶೀಲಿಸುತ್ತಾ ಅನ್ನೋದನ್ನ ನೋಡೋಣ ಸರ್. ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ, ತಾವು ಹೇಳಿದಿರಲ್ಲ ಈ ವಿಚಾರ, ಇದು ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ನಾವು ಎದುರು ನೋಡ್ತಾ ಇದೀವಿ ಸರ್. ಥ್ಯಾಂಕ್ ಯು ಸಿದ್ದಪ್ಪ ಅವರ ನಮ್ಮ ಜೊತೆ ಕರೆ ಮಾಡಿ ಮಾತಾಡಿದಕ್ಕೆ. ಆಲ್ರೈಟ್, ಕರಿಬಸಪ್ಪ ಅವರು ಕರೆ ಮಾಡಿದ್ದಾರೆ. ಕರಿಬಸಪ್ಪ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ದೇವರ ಹುಂಡಿಗೆ ರಕ್ಷಣೆ ಬೇಕಿದೆ, ಈಗ ಸರ್ಕಾರದ ಈ ಕ್ರಮ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಮೇಡಮ್ ಅವ್ರೆ, ಅದ ಉತ್ತಂಗಿ ಮಾತಾಡಿದ್ರಿ. ಅದ್ರಿ ದೇವಸ್ಥಾನ ನಾವು ನಮ್ಮ ಭಕ್ತಿಯಿಂದ ಹಾಕಿರ್ತೀವಿ, ಕಾಣಿಕೆ ಹಾಕ್ತಿವ್ರಿ ನಾವು. ಈಗ ಒಂದೊಂದು ಕಡೆಗೆ ಕಮಿಟಿ ಅದಾವ್ರಿ, ಕಮಿಟಿಯವರು ದೇವಸ್ಥಾನಕ್ಕೆ ಪೇಂಟಿಂಗ್ ಬೇಕಾದ್ರೆ ಪೇಂಟಿಂಗು, ಮತ್ತೆ ದೇವಸ್ಥಾನಕ್ಕೆ ಏನ್ ಬೇಕು ಉಪಯೋಗ ಮಾಡ್ಕೊಂಡಾರಿ, ಪ್ರಸಾದಕ್ಕಾಗ್ಲಿ ದೇವಸ್ಥಾನಕ್ಕೆ ಎಲ್ಲ ಬಳಸ್ಕೊಂಡಾರಿ ಬದ್ದಿ, ಅರ್ಧ ಮಠದಾಗ್ಲಿ ಯಾವ್ದಾಗ್ಲಿ. ಮತ್ತೆ ಒಂದೊಂದ್ ಕಡೆಗೆ CC ಕ್ಯಾಮ್ರಾ ಇಲ್ರಿ, ಒಂದೊಂದ್ ಕಡೆ ಕಮಿಟಿ ಚೆನ್ನಾಗದಾವ್ರಿ, ಕಮಿಟಿ ಚೆನ್ನಾಗದ ಗೋಪುರ ಬೇಕಾದ್ರೆ ಪೇಂಟಿಂಗ್ ಮಾಡ್ತಾರೆ, ಮತ್ ದೇವಸ್ಥಾನಕ್ಕೆ ಏನ್ ಬೇಕು ಬಳಸ್ಕೊಂಡಾರಿ. ಒಂದ್ ಕಡೆಗೆ ಅನ್ಯಾಯ ಆಗ್ಯಾವ್ರಿ, ದೇವಸ್ಥಾನಕ್ಕೆ ಆಗ್ಯಾವ್ರಿ. ಹೌದ್ರಿ, ಹಂಗಾಗೈತ್ರಿ. ನಿಜ ನಿಜ. ಮತ್ತೆ ಒಂದ್ ಕಡೆಗೆ ದೇವಸ್ಥಾನ ದೇವ್ರು ಹೋಯ್ತಾರಲ್ಲ, ದೇವ್ರ ಇಲ್ಲಲ್ರಿ. ಈಗ ದೇವಸ್ಥಾನ ಐತ್ರಿ, ಬಳಿ ಮೂರ್ತಿ ಐತಿ, ದೇವ್ರಿಗೆ ಬೆಳಕೆ ಹೋಯ್ತಾರಲ್ಲ, ಅದಂಗ ಹೇಳ್ರಿ, ದೇವಸ್ಥಾನ ಹೋಯ್ತಾರ ಮೂರ್ತಿ ಹೋಯ್ದಾರೆ. ಅದೇ ದೇವ್ರ ಅಂತ ಕೂಡ ಏನ್ ಕೊಡಲ್ಲ, ಹೆಂಗ್ ಗೊತ್ತಾಗತ್ತೆ ನಮಗೆ? ಆಲ್ರೈಟ್, ಕರಿಬಸಪ್ಪ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ.